Flashback. ಅದ್ಭುತವಾಗಿ ಗಾಯನ ಆಡಿದ ಭವಾನಿ ಅವರಿಗೆ ಬರಲಿ ಚಪ್ಪಾಳೆ. ಅದೆಲ್ಲ ಇದೆ ಅಂತಲ್ಲ. ಆ ಮುಂದಿನ ಗಾಯನ ಆಡಲು ಬರುತ್ತಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಚಿನ್ಮಯ ಅವರು, ಬರಲಿ ಚಪ್ಪಾಳೆ. One, two, three, start. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಂಟಿನ್ಯೂ ಮಾಡ್ರಿ, ಲೈನ್ ಮುಂದೆ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ. ಅದೇ ಕಂಟಿನ್ಯೂ ಮಾಡಿ. ಶಾಂತವಾಗಿರ್ಬೇಕು ಅಭಿಮಾನಿಗಳೆಲ್ಲರೂ. ಸಿಂಗರ್ ಚಿನ್ಮಯ ಸಿಂಗರ್. ಅಂಕಿತಾ ಅವರು ಅದ್ಭುತವಾಗಿರುವ ಗಾಯಕಿ. ಮೇಡಮ್ ಅವ್ರ ಸಾಂಗ್ ಅವರೇ ನೋಡಿರ್ತಾರೆ. ಸೂಪರ್. ಮುಂದಿನ ಗಾಯನ ಆಡಲು ಬರುತ್ತಿದ್ದಾರೆ ನಮ್ಮ ಗಾಯಕಿ ಅಂಕಿತಾ ಅವರು. సిద్ధం చేసా ఎందుకు పుట్టిందా పుట్టింది ఏమోనుమంటే రుచులు పట్టింది రుచి పట్టింది నీ పేరు పట్టింది మయారం మోని కట్టింది కోరిక పట్టింది స్వామికి ముగ్గులు పట్టింది Guys, we have come for the dinner. ವಾಯ್ಸ್ ಎಲ್ಲ ಹೊಂಟೋಗ್ಬಿಟ್ಟೈತೆ ಕಂಪ್ಲೀಟಾಗಿ, ಏನು ಮಾಡೋಕ್ಕಾಗಲ್ಲ. ಇನ್ನು ಅಲ್ಲಿ ಸ್ವಲ್ಪ ಜನ ಶೂಸ್ ನೋಡ್ತವ್ರೆ. ನನ್ನ ಪ್ರಕಾರ ಇವರು ನಮ್ಮ ಕೋಚ್ ಲೀಡ್ ಮಾಡ್ತವ್ರೆ ಟೀಮ್ನ. ಇನ್ನೊಂದು ಇದು ಬರುತ್ತೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. 3 ರೂಟ್ ಇದೆ ಸರ್ ಇವಾಗ ಪಾಗಮ್ಮನಿಗೆ. ಸರ್ ಒಂದು 360 ಇದೆ, ಇನ್ನೊಂದು 321, ಇನ್ನೊಂದು 425. ವಾಯನಾಡ್ ಕಡೆಯಿಂದ ಹೋಗ್ತಾ ಇರೋದು ಹೆಂಗೆ ಸರ್? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಕ್ರೇವಿಂಗ್ ಯಾವುದು ಊಟ ಮಾಡ್ಕೊಳ್ಳಿ, ಅದಾದ್ಮೇಲೆ ಬೇಕಾದ್ರೆ ಮೈಸೂರು ವೆಜ್ ಕೆಫೆ. ಸೊ ಸ್ವಲ್ಪ ಜನ ವೆಜ್ ತಿಂತಾರಂತೆ, ಅದೀಗಂತ ವೆಜ್ ಹೋಟ್ಲಿಗೆ ನಿಲ್ಸವ್ರೆ. ಅದೇ ನಾನ್ ವೆಜ್ ಕಡೆ ನಿಲ್ಲಿಸ್ಬೇಕು ತಾನೆ, ಬರೀ ವೆಜ್. ಸೊ ಗೈಸ್, ನಮ್ಮ ನಿತಿನ್ ಅಣ್ಣ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ ಡಿನ್ನರ್ಗೆ. ಡಿನ್ನರ್ ಏನು ನಿತಿನ್ ಹೇಳ? ಮಚ್ಚ ಇಡ್ಲಿ ದೋಸೆ ಐತಂತ ಯಾವ್ದೋ ಒಂದು ಬುಕ್ ಮಾಡೋಣ ಇದು ಮಚ್ಚ. ಇರ್ಲಿ. A few moments later.
ಇಬ್ರು ಐಶ್ವರ್ಯ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂತವ್ರೆ. ಇದು ಸಿಂಹನ ಹೆಂಡತಿ, ಇದು ಮರಿ ಸಿಂಹ. ಐಶ್ವರ್ಯ ಸೊ ಗೈಸ್, ಇವಾಗ ಊಟಕ್ಕಂತ ಹೋಟೆಲ್ಗೆ ಹೋಗಿದ್ವಿ. ಹೋಟೆಲಲ್ಲಿ ಐಟಮ್ಸೇ ಇರಲಿಲ್ಲ. ಇದ್ದಿದ್ದೆ 2 ಐಟಮು, ಒಂದು ಗೀ ರೋಸ್ಟು, ಇನ್ನೊಂದು ಇಡ್ಲಿ. ಸೊ ಪ್ಲೇಟಿಗೆ 2 ಇಡ್ಲಿ. ನಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ಇಡ್ಲಿ ತೊಗೊಂಡ್ರು. ನಾವು ಗೀ ರೋಸ್ಟ್ ಅಂತ ಹೇಳಿ ಸುಮಾರು ಒಂದು ಅರ್ಧ ಗಂಟೆ ವೆಯ್ಟ್ ಆದಮೇಲೆ ಗೀ ರೋಸ್ಟ್ ಬಂದಿದ್ದು. ನಾವು ವೆಯ್ಟ್ ಮಾಡಿ ಸಾಕಾಗಿ ಗೀ ರೋಸ್ಟ್ ಬದಲು ಇಡ್ಲಿ ಹೇಳಿದ್ರೆ ಇಡ್ಲಿನೂ ಇಲ್ಲ ಅಂತ ಅಂದರು. ಆಮೇಲೆ ಸೊ ಫುಲ್ಲು ಸುಸ್ತಾಗ್ಬಿಟ್ಟು ಕಾಯ್ದು ಲಾಸ್ಟಿಗೆ ದೇ ಗೇವ್ ಗೀ ರೋಸ್ಟ್ ಇಟ್ ಸೆಲ್ಫ್. ದೆನ್ ಗೀ ರೋಸ್ಟ್ ತಿಂದ್ಬಿಟ್ಟು ಈಗ ಹೋಗಿ ಮಲ್ಕೊಂಬಿಟ್ರೆ ಯಾರು ಲೇಡಿಟು ಬೇಡ ಏನು ಬೇಡ ಅಂತ ನೀಟಾಗಿ ಹೋಗಿ ಮಲ್ಕೊಂಬಿಡ್ತೀನಿ ಲಾಸ್ಟಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಔಟ್ ಆಗಿಬಿಟ್ಟವ್ರೆ. ಸೊ ಈಗ ಹೋಗ್ಬಿಟ್ಟು ಮಲ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಕುಣಿದು ನನ್ನ ಫೇಸ್ ನೋಡಿ ಹೆಂಗೈತೆ. ಆ್ಯಂಡ್ ವಾಯ್ಸ್ ಎಲ್ಲ ಅಂತೂ ಕೇಳಲೇಬೇಡಿ. ವಿ ಹ್ಯಾವ್ ಕಮ್ ಟು ದ ಬಸ್. ನೀನು ಯಾಕೋ ಸಡನ್ ಆಗಿ ಇಂಗ್ಲಿಷಿಗೆ ಕನ್ವರ್ಟ್ ಮಾಡ್ದೇವಿ. ಬಸ್ಸು ನನಗಾಗಿರೋ ಟೈರ್ಡ್ಗೆ ಯಾವ ಲ್ಯಾಂಗ್ವೇಜ್ ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ನಮ್ಮದೇ ಬಸ್ ತಾನೇ ಇದು. ಚಾರ್ಜರ್ ಎಸ್ ಅಮ್ಮ ಅಲ್ವಾ, ನನಗೂ ಕ್ರಾಸ್ ಅನಿಸ್ತೈತೆ. ಇವಾಗ ಮಲಗ್ತಾ ಇರ್ಬೇಕು. ಅಮ್ಮ ನೀವು ಸಾಯ್ತೀರಾ ಅಂದ್ರೆ ಬಿಡ್ಬೇಡ್ರಿ. ಸಾಯ್ತೀರಾ ಅಂತ ಅಮ್ಮ ನಾನು ಆಲ್ರೆಡಿ ಸತ್ತೋಗಿದ್ದೀನಮ್ಮ. ಎದೋಳಲ್ಲಿ ಚಪ್ರಿ. ಐ ಸ್ಮಾರ್ಟ್ ಶೆಟ್ಟಿ ಫ್ಯಾನ್ಸ್ ಪ್ಲೀಸ್ ಗೋ ಟು ರೆಸ್ಟ್ ಮೋಡ್. ಬಿಡ್ರ ಓಲಿ ಯಾಕ್ರೋ ಗೊತ್ತಿಲ್ಲ. ಅದೆಲ್ಲ ರಿವೀಲ್ ಮಾಡಂಗಿಲ್ಲ. ಜೋರಾಗಿ ಮಾತಾಡ್ತಿರೋದು ವಾಯ್ಸ್ ಹೋಗೈತಿ ಇಲ್ಲಿ. ಆಫ್ ಆಗಿಲ್ಲ, ಕೇಳಿಸ್ತೈತಿ ಇಲ್ಲಿ. ಮ್ಯಾಮ್ ಕೊಡು ಮ್ಯಾಮ್, ಎಡಿಟ್ ಮಾಡ್ಬೇಕು ನೋಡಕ್ಕೆ. One eternity later. Bye 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 bye. ಗೈಸ್, ಇವತ್ತು ನೈಟು $650 ಮಾತ್ರ ತಗೊಂಡಿಲ್ಲ ಅಂದ್ರೆ ಬೆಳಗ್ಗೆ ಎದ್ದೋಳೋದೇ ಇಲ್ಲ ಗೈಸ್.
Flashback. ಹೇಳು. ಏನಪ್ಪ ಏನ್ ಮಾಡ್ಬೇಕು? ಇನ್ಫ್ಲೂಯೆನ್ಸರ್ ಇಬ್ರು ನಿಂತ್ಕೊಂಡೇ ಇರ್ಬೇಕಾ? ಹೌದು. ಕುತ್ಕೊಂಬಾರ್ದಾ? ಗಾಳಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಇನ್ಫ್ಲುಯೆನ್ಸರ್ಸ್ ಮೇಲೆ ಬೀಳ್ಬೇಡ, ಸುಮ್ ಕುತ್ಕೋ ಅಲ್ಲಿ. ಏನಂಗೆ ಬಸ್ಸಿಂದ ಇಳಿಯಕ್ಕಿಲ್ಲ ಹತ್ತಕ್ಕಿಲ್ಲ ಫೋನ್ ಇಟ್ಕೊಂಡ್ ಬಂದ್ಬಿಡ್ತೀರ ಹಂಗೆ. ನಿಮ್ಗೆಲ್ಲ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಡ್ತಾ ಇದೀವಿ. ಬೇಕಾಗಿಲ್ಲ, ನಮ್ ಮರ್ಯಾದೆ ತೆಗ್ದಿದ್ದಿಲ್ಲ ಸಾಕು. ಮೆಮೊರೀಸ್ ಮಾಡಕ್ಕೆ ಬಿಡ್ತಿಲ್ಲ. ಊರಲ್ಲೆಲ್ಲ ಮರ್ಯಾದೆ ಆಗ್ತಿದೆ, ತಲೆ ಎತ್ಕೊಂಡ್ ತಿರ್ಗಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಅಂತ ಕೆಲಸ ಯಾಕೆ ಮಾಡ್ದೆ? ಹಂಗ್ ಮಾಡಿದೀರ ಮತ್ತೆ. ಅಣ್ಣಂದ್ ವಾಯ್ಸ್ ಇಲ್ಲ ಆದ್ರೂ ಮಾತಾಡ್ತಾವನೆ ಜೋರಾಗಿ. ಬೀಳ್ತೀವಿ ಆ ಸಾಂಗ್ ಸರಿ ಇದೀನಿ ಸ್ವಲ್ಪ ಆಡ್ಕೊಂಡಿರ್ತಿದ್ದೆ. ಚಿರಾಗ್ ನೀನ್ ಇನ್ಫ್ಲೂಯೆನ್ಸರ್ ಅಂತ ಗೊತ್ತಾಯ್ತು, ಮತ್ತೆ ಎಷ್ಟು ಪ್ರೂವ್ ಮಾಡ್ಬೇಕಾಗಿಲ್ಲ. ಬಿಡು ಸಾಕು. ಆಫ್ ಮಾಡಲಿ. ಎಲ್ರು ಸಾಯಲ್ ಸಿಚುವೇಶನ್ ಅಲ್ಲಿ ಇದಾರೆ ಹುಡುಗರು. ಅವನೇನೋ ಮಾಡ್ಕೊಂಡು ಗೈಸ್ ಲೆಮನ್ ಎಲ್ಲ ಉಗ್ರಲ್ ಕಟ್ ಮಾಡ್ಕೊಂಡು ಎಲ್ರು ಮುಸ್ತವ್ರ ಇಲ್ಲಿ. ಇವ್ರಿಗೆ ಇಷ್ಟೊತ್ತಿಂದ ಗೊತ್ತೇ ಇಲ್ಲ ಪಾಪ, ಚೆನ್ನಾಗಿ ತಿನ್ಬಿಟ್ಟವ್ರೆ. ಇವಾಗ ನೋಡ್ಬಿಟ್ಟು ಚೀತು. ಅದಕ್ಕೆ ಯೂಸ್ ಆದ್ಮೇಲೆ ಹೇಳ್ಬೇಕು ಎಲ್ಲಾನು. ಕಟ್ ಮಾಡಿದ್ರೆ ಅಂತ ಲೆಫ್ಟ್ ಹ್ಯಾಂಡ್ ಎಲ್ಲ ತಂದ್ಕೊಂಡ. ಏನಾಗಿಲ್ಲ ಕೋದಂಡ ಬಿಡು. ಡೇಟ್ ಫೇಶಿಯಲ್ ಮಾಡ್ಕೊಂಡ ಪಾಪ ಅದ್ರಲ್ಲೇ. ಕೋದಂಡ ಫುಲ್ ತಿಂದ್ಬಿಟ್ಟ, ಡೇವಿಡ್ ಅದೇ ಮಕ್ಕಕ್ಕೆಲ್ಲ ಉಜ್ಬಿಟ್ಟ. ಇವಾಗ ಹೆಂಗೆ ಹೇಳೋದು? ನಾನೆಲ್ಲ ಕಟ್ ಮಾಡಿದ ಯಾರು ಹೋಗಿರೋ? ಅಂಕಿತ ಸ್ಪೂನ್ ಇದೆ, ಬೇಕಾದ್ರೆ ಕೊಡ್ತೀನಿ, ಕಟ್ ಮಾಡ್ಕೊಳ್ಳಿ ಇವಾಗ. ಲೆಮನ್ ಆಗಲ್ಲ. ಆಗುತ್ತೆ ಇಲ್ಲಿಂದ ಸಾಕಾಗಿ. ಜಾಸ್ತಿ ಜನ ಎಲ್ಲಾರ್ಗು ಏನೇನೋ ಆಗ್ತೈತೆ. ದೋಸೆ ಯಾರು ತಿಂದ್ರೆ ಎಲ್ಲರೂ ಚಿರಾಗ್ ಲೈಟ್ ಆಫ್ ಮಾಡಿ ಚಿರಾಗ್. ನೀನ್ ಅವಾಗಿಂದ ಆರಾಮ ಇಷ್ಟೊಂದು ದ್ವೇಷ ಇಟ್ಕೊಂಡ್ಬರ್ತೀರ ನನ್ನ ಮೇಲೆ. ಫಾಲೋ ಮಾಡ್ತಾರೆ ಇವಾಗ. ಫಾಲೋನೇ ಆಗ್ತಿಲ್ಲ. ಇಷ್ಟೊಂದು ದ್ವೇಷ ಇಟ್ಕೊಂಡ್ಬರ್ತೀರ.